ಬಿಹಾರದಲ್ಲಿ ಎರಡನೇ ಹಂತದ ಪರಿಪೂರ್ಣ ಮತದಾನ ಇವತ್ತಿಗೆ ಮುಕ್ತಾಯ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಕ್ಸಿಟ್ ಪೋಲ್ ವ್ಯಕ್ತವಾಗುತ್ತೆ. ಮತಗಟ್ಟ ಸಮೀಕ್ಷೆಯಲ್ಲಿ ಬಿಹಾರ ಯಾರ ಪಾಲಿಗೆ, ಯಾರು ಆಳಲಿದ್ದಾರೆ ಬಿಹಾರವನ್ನ, ಬಿಹಾರ ಯಾರ ಕಪಿಮುಷ್ಟಿಗೆ ಬರುತ್ತೆ, ಯಾರ ಕೊರಳಿಗೆ ಬಿಹಾರ ಅನ್ನೋ ರಾಜ್ಯ ಏನು ಹೇಳುತ್ತೆ ಮತಗಟ್ಟೆ ಸಮೀಕ್ಷೆ. ನಿಜಕ್ಕೂ ಕೂಡ ರಣರೋಚಕ ಎಲೆಕ್ಷನ್ ಬಿಹಾರ. ಕಮಲ ಕಮರುತ್ತಾ ಕೈ ಏಳುತ್ತಾ, ಒಂದು ವೇಳೆ ಕಮಲ ಕಮರಿ ಬಿದ್ರೆ ಕೈ ಪಾಲಿಗೆ ಬಿಹಾರ. ಯಾರಿಗೆ ಅಧಿಕಾರ ಮತ್ತು ಯಾರಿಗೆ ಬಿಹಾರ. ಎರಡೂ ಹಂತದ ಮತದಾನ ಸಂಪೂರ್ಣ ಮುಕ್ತಾಯ ಆಗಿದೆ. ಇನ್ಯಾವ ಹಂತದ ಮತದಾನವೂ ಅಲ್ಲಿಲ್ಲ. ಸಾವಿರಾರು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರಕ್ಕೆ ಕ್ಷಣಗಣನೆ. ಈ ಬಾರಿ ಯಾರಿಗೆ ಜೈ ಎಂದಿದ್ದಾರೆ ಮತದಾರ? ಮತಪೆಟ್ಟಿಗೆಯಲ್ಲಿ ಮತದಾರ ಮಹಾಪ್ರಭು ಹಣೆ ಬರಹವನ್ನ ಬರೆದಿಟ್ಟು ಮತಪೆಟ್ಟಿಗೆಯಲ್ಲಿ ಬಂಧಿ ಮಾಡಿದ್ದಾನೆ. ಈ ಬಾರಿ ಅಧಿಕಾರದ ಗದ್ದುಗೆ ಉಳಿಸಿಕೊಳ್ಳುತ್ತಾ ಎನ್ಡಿಎ ಅಥವಾ ಅಧಿಕಾರವನ್ನು ಕಸಿದುಕೊಳ್ಳುತ್ತಾ ಇಂಡಿ ಕೂಟ. ಚುನಾವಣಾ ಗೆದ್ದು ಅಧಿಕಾರ ಹಿಡಿತಾರ ತೇಜಸ್ವಿ ಯಾದವ್. ಹಾಗಾದ್ರೆ ಯಾರ ಕೊರಳಿಗೆ ಬಿಹಾರ? ಬಿಹಾರ ಅನ್ನುವ ಅತಿ ಕಡಿಮೆ ಟ್ಯಾಕ್ಸ್ ಪೇಯರ್ಗಳಿರುವ ರಾಜ್ಯ, ಏನು ಅತಿ ಕಡಿಮೆ ಕೈಗಾರಿಕೆ ಇರುವ ಪ್ರದೇಶ, ಅತಿ ಕಡಿಮೆ ಟ್ಯಾಕ್ಸ್ ಪೇಯರ್ಗಳಿರುವ ರಾಜ್ಯ, ಅತ್ಯಂತ ಹೆಚ್ಚಿನ ಸಂಖ್ಯೆಯ ಇಲಿಟ್ರೇಟ್ಗಳಿರುವಂತಹ ರಾಜ್ಯ, ಅನಕ್ಷರಸ್ಥರ ಸಂಖ್ಯೆ ಹೇರಳವಾಗಿರ್ತಕ್ಕಂತಹ ರಾಜ್ಯ ಬಿಹಾರ. ಬಿಹಾರ ಕೃಷಿ ಉತ್ಪನ್ನಗಳಲ್ಲಿ ಮುಂದಿದೆ. ಕೃಷಿಗಳಿಗೆ ಪ್ರೋತ್ಸಾಹಿಸೋದ್ರಲ್ಲಿ ಬಿಹಾರ ಮುಂದಿದೆ. ಅದೇ ತರಹ ಬಿಹಾರದಲ್ಲಿ ಕಾನೂನು ಸುವ್ಯವಸ್ಥೆಯೂ ಕೂಡ ಹದಗೆಟ್ಟಿದೆ. ಕೇಂದ್ರದ ಜೊತೆ ಅಲ್ಲಿನ ಮುಖ್ಯಮಂತ್ರಿ ಮೈತ್ರಿ ಮಾಡಿಕೊಂಡ ಹೆಸರಿನಲ್ಲಿ ಬಿಹಾರ ಅಭಿವೃದ್ಧಿಯ ಹಂತದಲ್ಲಿತ್ತು, ಅಭಿವೃದ್ಧಿಯ ಪಥದಲ್ಲಿತ್ತು. ಇಂಡಿ ಕೂಟಕ್ಕೆ ಒಂದು ತಡೆಯಾಗಿದ್ದು ಆ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇಲ್ಲ ಅನ್ನೋದು. ಕಟ್ಟರ್ ಎಡಪಂಥೀಯ ರಾಜಕೀಯ ಪಕ್ಷಗಳಿಗೆ ಯಾವುದೇ ತರಹದ ಪೊಲಿಟಿಕಲ್ ಸಬ್ಜೆಕ್ಟ್ಗಳು ಸಿಕ್ಕಿರಲಿಲ್ಲ ಈ ಬಾರಿ. ನಿರುದ್ಯೋಗವನ್ನ ಹಿಡ್ಕೊಂಡು ನೀವು ರಾಜಕಾರಣ ಮಾಡೋದಕ್ಕಾಗುತ್ತಾ ಬಿಹಾರದಲ್ಲಿ? ಇಲಿಟ್ರೇಟ್ ಅನ್ನ ಇಟ್ಕೊಂಡು ಅಥವಾ ಇಲಿಟ್ರೇಟ್ ಅಂಕಿಅಂಶಗಳನ್ನ ಇಟ್ಕೊಂಡು ಬಿಹಾರದಲ್ಲಿ ಪೊಲಿಟಿಕಲ್ ಅಥವಾ ಪಾಲಿಟಿಕ್ಸ್ ಮಾಡೋದಕ್ಕಾಗಲ್ಲ. ಅದೆಂತಹ ಲಾಲೂ ಪ್ರಸಾದ್ ಯಾದವ್ನಂತಹ ದೊಡ್ಡ ಘಟಾನುಘಟಿ ನಾಯಕರನ್ನ ಕೈಬಿಟ್ಟ ಬಿಹಾರ. ಲಾಲೂ ಪ್ರಸಾದ್ ಯಾದವ್ರಂತಹ ಘಟಾನುಘಟಿ ನಾಯಕರನ್ನ ಕೈಬಿಟ್ಟಿರುವಂತಹ ಬಿಹಾರ, ಆ ಬಿಹಾರದ ಮತದಾರರ ಮನಸ್ಥಿತಿಗಳನ್ನ ಕಾಂಗ್ರೆಸ್ ಸೆಳೆಯೋದಕ್ಕೆ ಒಂದೆರಡು ದಿವಸದ ಸರ್ಕಸ್ ಸಾಕಾಗೋದಿಲ್ಲ. ನೀವು ಕ್ಲೈಮ್ ಮಾಡಿದ ಗ್ಯಾರಂಟಿಗಳನ್ನ ಬಿಜೆಪಿ ಮಿತ್ರಕೂಟ ಅಥವಾ ಬಿಜೆಪಿ ಮೈತ್ರಿಕೂಟ ಬಿಹಾರದಲ್ಲಿ ಅನುಷ್ಠಾನಕ್ಕೆ ತರೋ ಪ್ರಯತ್ನ ಮಾಡಿದೆ. ಪ್ರಣಾಳಿಕೆಯಲ್ಲೂ ಕೂಡ ಗ್ಯಾರಂಟಿ ಸ್ಕೀಮಿನ ಬಗ್ಗೆ ಉಲ್ಲೇಖ ಇದೆ. ಹಾಗಾಗಿ ಮತದಾರರು ಈ ಬಾರಿಯೂ ಕೂಡ ಈ ಹಿಂದಿನ ಸರ್ಕಾರವನ್ನೇ ಕೈ ಹಿಡಿಯೋ ಸಾಧ್ಯತೆಗಳಿದ್ದಾವೆ. ಅಲ್ಲಿನ ಪ್ರಾದೇಶಿಕ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಪ್ರಚಾರವನ್ನ ಭಾರಿ ಪ್ರಖರತೆಯಲ್ಲಿ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ನಾವು ಜಯಶಾಲಿಗಳು ಅಂತೇಳಿ ಅಘೋಷಿತವಾದ, ನಿಮಗೆ ಗೊತ್ತಿರುವ ಹಾಗೆ ಯಾದವ್ ಅವರು ಅಘೋಷಿತ ಘೋಷಣೆಯನ್ನ ಮಾಡಿದ್ರು. ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಖ್ಯಾತ ರಾಜಕೀಯ ವಿಶ್ಲೇಷಕರು ಮತ್ತು ಪತ್ರಕರ್ತರಾಗಿರುವ ರವೀಂದ್ರ ರೇಷ್ಮೆ ಅವರಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಬಿಹಾರದ ಎರಡನೇ ಹಂತದ ಮತದಾನವೂ ಕೂಡ ಇವತ್ತಿಗೆ ಪರಿಪೂರ್ಣವಾಗಿದೆ. ಇನ್ನೇನು ಜನರ ಚಿತ್ತ ಎಕ್ಸಿಟ್ ಪೋಲ್ನತ್ತ. ಈ ಸಂದರ್ಭದಲ್ಲಿ ದೇಶದಲ್ಲೊಂದು ಬ್ಲಾಸ್ಟ್ ಕೂಡ ನಡೆಯುತ್ತೆ ಎರಡನೇ ಹಂತದ ಚುನಾವಣೆಯ ದಿವಸವೇ. ಸೊ ಒಟ್ಟಾರೆ ಸರ್, ಈ ಹಿಂದೆ ಬಿಜೆಪಿಗರು ಒಂದು ತರಹದ ಅಘೋಷಿತ ಘೋಷಣೆಯನ್ನ ಮಾಡಿದ್ರು, ನಾವೇ ಬಿಹಾರವನ್ನು ಆಳೋದು ಅಂತ. ಅದು ಯಾವ ಕಾನ್ಫಿಡೆನ್ಸ್ನ ಆಧಾರದಲ್ಲಿ ಹೇಳ್ಕೊಂಡಿದ್ರೋ ಗೊತ್ತಿಲ್ಲ. ಒಟ್ಟಾರೆ ಬಿಹಾರದ ಎಲೆಕ್ಷನ್ ಬಗ್ಗೆ, ಅದರ ರಿಸಲ್ಟ್ ಬಗ್ಗೆ ಹೇಳೋದಾದ್ರೆ ಸರ್. ನೋಡಿ, ಕಳೆದ 20 ವರ್ಷಗಳ ಬಿಹಾರ ರಾಜ್ಯದ ರಾಜಕಾರಣದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಅಥವಾ ಭಾರತೀಯ ಜನತಾ ಪಕ್ಷಕ್ಕಾಗ್ಲಿ, ಒಬ್ಬ ಕಾಮನ್ ಡಿನಾಮಿನೇಟರ್, ಸಮಾನ ಶಕ್ತಿ ಕೇಂದ್ರ ಅಂತಂದ್ರೆ ನಿತೀಶ್ ಕುಮಾರ್. 2005ರಿಂದ 2020ರವರೆಗೂ ಕೂಡ ಯಾವ ಮೈತ್ರಿಕೂಟದಲ್ಲಿ ನಿತೀಶ್ ಕುಮಾರ್ ಇರ್ತಾರೋ ಆ ಮೈತ್ರಿಕೂಟ ಚುನಾವಣೆಯಲ್ಲಿ ಗೆಲ್ತಾ ಬಂದಿದೆ. ಇದು ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಬಹಳ ವಿಶಿಷ್ಟವಾದ ವಿದ್ಯಮಾನ.
ಅವರು ನಿತೀಶ್ ಕುಮಾರ್ ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅನ್ನೋದಕ್ಕೆ ಒಂದು ಶ್ರೇಷ್ಠ ಮಾದರಿಯಾಗಿ ವ್ಯಕ್ತಿತ್ವ ಮೂಡಿಸ್ಕೊಂಡು ಬಂದ್ಬಿಟ್ರು. ಅವ್ರಿಗೆ ಅವಕಾಶವಾದಿ ಅಂತಾರೆ, ಪಲ್ಟೂರಾಮ್ ಅಂತಾರೆ. ಅವಕಾಶವಾದ ಅವ್ರದ್ದಲ್ಲ. ಅವ್ರ ಜೊತೆಗೆ ಯಾರು ಮೈತ್ರಿಕೂಟ ರಚಿಸ್ಕೊಂಡ್ಬಿಟ್ಟು ಅಧಿಕಾರ ಅನುಭವಿಸಿದ್ರು ಆ ಪಕ್ಷಗಳು ಅವಕಾಶವಾದಿ ಪ್ರದರ್ಶಿಸಿದ ಹೊರತು ನಿತೀಶ್ ಕುಮಾರ್ ಅಲ್ವೇ ಅಲ್ಲ. ಯಾಕಂದ್ರೆ ಎಲ್ಲಾ ಪಕ್ಷಗಳು ಕೂಡ ಆ ನಿತೀಶ್ ಕುಮಾರ್ ಅವರ ವ್ಯಕ್ತಿತ್ವ ಬಹಳ ಅನಿವಾರ್ಯವಾಗಿತ್ತು. ಆಮೇಲೆ 2010 ಚುನಾವಣೆಯಲ್ಲಿ JDUಗೆ 115 ಸ್ಥಾನ ಬಂತು, ಬಿಜೆಪಿಗೆ 95 ಸ್ಥಾನ ಇತ್ತು. ಸೊ ಚುನಾವಣಾ ಪೂರ್ವ ಮೈತ್ರಿಕೂಟವಾಗಿದ್ರಿಂದ ನಿತೀಶ್ ಕುಮಾರ್ ತಮ್ಮ ಮಿತ್ರ ಪಕ್ಷವನ್ನ ಬಿಟ್ಕೊಡ್ಲಿಲ್ಲ. ಅವ್ರು ಬೇಕಿದ್ರೆ ಸ್ವತಂತ್ರವಾಗಿ ಅಧಿಕಾರ ರಚಿಸ್ಕೊಡ್ಬೋದಾಗಿತ್ತು. ಅವಾಗ ಸುಮಾರು ಒಂದು 10 ಜನ ಇವ್ರು ಗೆದ್ದು ಬಂದಿರು, ಆ ಪಕ್ಷೇತರರು. ಹಾಗೆ ಮಾಡ್ಲಿಲ್ಲ. ಬಿಜೆಪಿಗೆ ಕಡಿಮೆ ಸ್ಥಾನ ಬಂದ್ರು ಕೂಡ ಅವ್ರ ಜೊತೆಗೆ ಇಟ್ಕೊಂಡ್ಬಿಟ್ಟು. ಆಮೇಲೆ ನಿತೀಶ್ ಕುಮಾರ್ ಬಿಹಾರ್ಗೆ ತಂದ ಗುಣಾತ್ಮಕ ಬದಲಾವಣೆ ಯಾವುದು ಅಂತಾರೆ, ಅವರು ಮತ್ತು ಅವರು ಉಪಮುಖ್ಯಮಂತ್ರಿ ಆಗಿದ್ದ ಬಿಜೆಪಿಯ ನಾಯಕ ದಿವಂಗತ ಸುಶೀಲ್ ಕುಮಾರ್ ಮೋದಿ ಯಾವಾಗಲೂ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾ ಇದ್ರು. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಾಗಿದ್ರು. ಅವರು ತಂದ ಮೊಟ್ಟ ಮೊದಲ ನಿರ್ಣಾಯಕ ಬದಲಾವಣೆ ಅಂತ ಬಿಹಾರ್ ರಾಜ್ಯ ಗೂಂಡಾ ರಾಜ್ಯ ಅಂತ ಅನ್ಸ್ಕೊಂಡ್ಬಿಟ್ಟಿತ್ತು. ಅದೊಂದು ಬಿಮಾರು ರಾಜ್ಯಗಳ ಪೈಕಿ ಅತ್ಯಂತ ಕುಖ್ಯಾತಿ ಇದ್ದಿದ್ದೆ ಬಿಹಾರ್ಗೆ. ಆ ಬಿಹಾರ್ ರಾಜ್ಯದಲ್ಲಿ ಮೊದಲು ಕಾನೂನು ಸುವ್ಯವಸ್ಥೆಯನ್ನ ಹತೋಟಿಗೆ ತಂದ್ರು. ಅವರು 2005 ಮುಖ್ಯಮಂತ್ರಿ ಆದ ತಕ್ಷಣ ಮಾಡಿದ ಮೊದಲನೇ ಕೆಲಸ, ಒಬ್ಬ ಮುಸ್ಲಿಂ DGP ಪೊಲೀಸ್ ಅಧಿಕಾರಿ ಮುಖ್ಯಾಧಿಕಾರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು 59,000 ಜನ ರೌಡಿ ಶೀಟರ್ಗಳು ಗ್ಯಾಂಗ್ಸ್ಟರ್ಗಳನ್ನ ಜೈಲ್ಗೆ ಹಾಕಿದ್ರು. ವಿಶೇಷ ನ್ಯಾಯಾಲಯಗಳನ್ನ ಸ್ಥಾಪಿಸ್ಬಿಟ್ಟು ಅವ್ರಿಗೆಲ್ಲ ಕನಿಷ್ಠ 10 ವರ್ಷ ಸಜೆ ಆಗೋ ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಿದ್ರು. ಅದಾದ ನಂತರ ಬಿಹಾರನ್ನ ಒಂದು ಅಭಿವೃದ್ಧಿಮುಖಿ ರಾಜ್ಯವಾಗಿ ಬಳಸ್ತಾ ಬಂದ್ರು ನಿತೀಶ್ ಕುಮಾರ್. ಆಮೇಲೆ ಇವತ್ತು ಕೂಡ ನೋಡಿ, ನಿತೀಶ್ ಕುಮಾರ್ RJD ಅಲಯನ್ಸ್ ನಲ್ಲಾದ್ರೂ ಇರ್ಲಿ ಅಥವಾ ಬಿಜೆಪಿ ಅಲಯನ್ಸ್ ನಲ್ಲಾದ್ರೂ ಇರ್ಲಿ, ವ್ಯಕ್ತಿಗತವಾಗಿ ಯಾರು ಕೂಡ ಅವ್ರ ವಿರುದ್ಧ ಜಾತೀಯತೆ, ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣದ ಬೆರಳು ತೋರಿಸೋ ಹಾಗಿಲ್ಲ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, 2010 ಮತ್ತು 2015 ಚುನಾವಣೆಯಲ್ಲಿ ಅವ್ರು ಗೆದ್ದಾಗ ಬಿಹಾರ್ ಅಸೆಂಬ್ಲಿಯಲ್ಲಿ 36 ಜನ ಮಹಿಳಾ MLAಗಳಿದ್ರು, 28 ಜನ ಮುಸ್ಲಿಂ MLAಗಳಿದ್ರು. ಕರ್ನಾಟಕದಂತ ರಾಜ್ಯದಲ್ಲಿ ಇವ್ರು ಎಷ್ಟೇ ಐಯಿಂದ ಅದು ಇದು ಅಂತ ಬೊಗಳೆ ಹೊಡೆದ್ರು ಕೂಡ ಆ ತರದ ಸಾಧನೆ ಸಾಧ್ಯವಾಗಿದೆ ಕರ್ನಾಟಕದಲ್ಲಿ. 10 ಸಂಖ್ಯೆನೂ ಮುಟ್ಟೋದಿಲ್ಲ ಮಹಿಳಾ MLAಗಳ ಸಂಖ್ಯೆ. ಮುಸ್ಲಿಮ್ರು ಯಾವತ್ತು 15ಕ್ಕಿಂತ ಜಾಸ್ತಿ ದಾಟಲಿಕ್ಕೆ ಸಾಧ್ಯವೇ ಆಗಿಲ್ಲ ಕರ್ನಾಟಕದಲ್ಲಿ. ಅಲ್ಲಿ 28 ಜನ ಇದ್ರು. ಮರು ಎಲೆಕ್ಷನ್ ಸ್ವಲ್ಪ ಕಡಿಮೆ ಆಯ್ತು. ಮಹಿಳೆಯರ ಸಂಖ್ಯೆ 27ಕ್ಕೆ ಇಳಿತು, ಮುಸ್ಲಿಂ MLAಗಳ ಸಂಖ್ಯೆ 24ಕ್ಕೆ ಇಳಿತು. ಅಂದ್ರೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಾಗ್ಲೂ ಕೂಡ ಯಾರು ನಿತೀಶ್ ಕುಮಾರ್ನ ಕೋಮುವಾದಿ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ವಿಶಿಷ್ಟವಾದ ಒಂದು ತಮ್ಮ ವ್ಯಕ್ತಿತ್ವ ಉಳಿಸ್ಕೊಂಡು ಬಂದಿರೋದ್ರಿಂದನೇ ಬಿಜೆಪಿಗೆ ಅವರೇ ಆಶಾಕರಣ ಆಗಿದ್ರು. ನರೇಂದ್ರ ಮೋದಿ ಅಂತ ಪ್ರಚಂಡ ನಾಯಕ ರಾಷ್ಟ್ರ ಮಟ್ಟದಲ್ಲಿ ಇದ್ರು ಕೂಡ ನರೇಂದ್ರ ಮೋದಿ ಕೂಡ ಗೊತ್ತು, ಹೌದು ತಮ್ಮ ಸಮಾನ ವಯಸ್ಕರೇ, ಅವರ ಹೆಚ್ಚು ಕಡಿಮೆ ಒಂದೇ ಊರಿಗೆ ಅವರೇ, ಆದ್ರೆ ಅವರು ಸ್ವಲ್ಪ ದೈಹಿಕವಾಗಿ ಸ್ವಲ್ಪ ದುರ್ಬಲತೆ ಬಂದಿದೆ ನಿಜ. ಅವ್ರಿಗೆ ದೈಹಿಕ ದೌರ್ಬಲ್ಯತೆ ಇದ್ರು ಕೂಡ ನೈತಿಕವಾಗಿ ಇನ್ನೂ ಗಟ್ಟಿತರದಲ್ಲಿ ಇರೋದ್ರಿಂದನೇ ಬಿಜೆಪಿಗೆ ಒಂದು ಹೋಪ್. ಈಸ್ ದ ಓನ್ಲಿ ರೈಸಿಂಗ್ ಸ್ಟಾರ್. ಒಂದೇ ಒಂದು ಬಿಜೆಪಿಯಲ್ಲಿ. ಆಮೇಲೆ ಇನ್ನೊಂದೇನಾಯ್ತು, ಸುಶೀಲ್ ಮೋದಿ ಅವರು ಕ್ಯಾನ್ಸರ್ಗೆ ಬಲಿಯಾಗಿ ಅವ್ರು ತೀರ್ಕೊಂಡ ನಂತರ ಬಿಜೆಪಿಗೆ ನಾಯಕರೇ ಇಲ್ಲ. ಇನ್ನು ಕಾಂಗ್ರೆಸ್ ಪಕ್ಷದ ಕಥೆನೋ, ನಾವು ಸುಮಾರು ದಶಕಗಳ ಹಿಂದೆ ಡಾಕ್ಟರ್ ಜಗನ್ನಾಥ್ ಮಿಶ್ರಾ ಅಂತಂದ್ಬಿಟ್ಟು ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಅವರು ಕೂಡ ಭ್ರಷ್ಟಾಚಾರ ಹಗರಣದಲ್ಲಿ, ಮೇವು ಹಗರಣದಲ್ಲಿ ಲಲ್ಲೂ ಪ್ರಸಾದ್ ಜೊತೆಗೆ ಅವರು ಕೂಡ ಅಕ್ಯೂಸ್ಡ್ ಆಗಿದ್ರು. ಜಗನ್ನಾಥ್ ಮಿಶ್ರಾ ಹೋದ್ಮೇಲೆ ಒಬ್ಬನೇ ಒಬ್ಬ ಪ್ರಾದೇಶಿಕ ನಾಯಕನನ್ನು ಬೆಳೆಸ್ಲಿಕ್ಕಾಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಸುಮಾರು 20-30 ವರ್ಷದಿಂದ ಕಾಂಗ್ರೆಸ್ ನಾಯಕರು ಯಾರು ಅಂತ ನಾವು ಹುಡುಕಾಡ್ಬೇಕಾಗತ್ತೆ. ಯಾವ ರೀತಿ ಗುಜರಾತ್ ನಲ್ಲಿತ್ತೋ, ಉತ್ತರ ಪ್ರದೇಶದಲ್ಲಿತ್ತೋ ಅದೇ ಸ್ಥಿತಿ ಬಿಹಾರ್ನಲ್ಲಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಏನೇ ಇದ್ರು ಕೂಡ ಈ RJD ಬೆನ್ನೆ ಏರ್ಬಿಟ್ಟು ಗೆಲ್ಬೇಕು. ಯಾವ ರೀತಿ ತಮಿಳುನಾಡಿನಲ್ಲಿ ಸ್ಟಾಲಿನ್ ಬೆನ್ನೆ ಏರ್ಬಿಟ್ಟು ಒಂದು ಸೀಟ್ ತಗೊಂಡ್ರು, ಅಲ್ಲೂ ಕೂಡ ಅದೇ ಸಾಧ್ಯತೆ ಇದೆ. ಇದು ಬಿಹಾರ್ನ ವಾಸ್ತವ ಚಿತ್ರಣ. ಇನ್ನೇನಾದ್ರೂ ಇದ್ರೆ ಮತ್ತಷ್ಟು ವ್ಯಾಖ್ಯಾನ ಮಾಡಬಹುದು. ಎಸ್ ರೇಷ್ಮೆ ಸರ್, ಒಂದು ಸ್ವಾಭಾವಿಕವಾದಂತ ಒಂದು ಕ್ಯೂರಿಯಾಸಿಟಿ ಇಲ್ಲಿ, ಆಡಳಿತ ವಿರೋಧಿ ಅಲೆ ಬಿಹಾರದಲ್ಲಿ ಇರಲಿಲ್ಲ ಅನ್ನೋದು ಅದೊಂದು ತರಹದ ಈಗಿನ ಸರ್ಕಾರಕ್ಕೆ ಧನಾತ್ಮಕ. ಜೊತೆಗೆ ಇಲ್ಲಿ ವೋಟ್ ಚೋರಿಗಳೇನಾದ್ರೂ ಇಂಪ್ಯಾಕ್ಟ್ ಆಗಬಹುದಾ? ಜೊತೆಗೆ ಸರ್, ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡ ಹೆಸರಿನಲ್ಲಿ ಕಟ್ಟರ್ ಎಡಪಂಥೀಯ ವರ್ಗ ಮತ್ತು ಸಮುದಾಯ ಒಂದು ವೇಳೆ ಈ ಬಾರಿ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೊಂಡ್ರೆ ಅದು ಬಹುಶಃ ಪೆಟ್ಟಾದೀತ NDAಗೆ ಅಂತ. ನೋಡಿ, ನಮ್ಮ ಎಡಪಂಥೀಯರು ಮತ್ತು ಸ್ವಘೋಷಿತ ಪ್ರಗತಿಪರರು ಅವರ ಸೈದ್ಧಾಂತಿಕ ಮಡಿವಂತಿಕೆ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದ್ರೆ ಮಡಿ ಮೇಲ್ಗೆ. ಅವನು ಬಿಜೆಪಿ ಸಹವಾಸದಲ್ಲಿದ್ದ, ಅದರಿಂದ ಅವನು ಕಮ್ಯುನಲ್, ಅವ್ನು ನಾವು ಮುಟ್ಟಿಸ್ಕೊಳ್ಳೋದಿಲ್ಲ ಅಂತ. ಬಟ್ ಸಮಾಜವಾದಿ, ಕರ್ನಾಟಕ ಸಮಾಜವಾದಿ ನಾಯಕರು ನೋಡ್ರಿ, ಅಧಿಕಾರ ಬಂದ ತಕ್ಷಣವೇ ಅವ್ರ ಜೀವನ ಶೈಲಿ ಹೆಂಗ್ ಬದಲಾಗ್ಬಿಡ್ತು. ಅವರೆಲ್ಲ ಯಾವ ಮಟ್ಟಕ್ಕೆ ಹೋಗ್ಬಿಟ್ರು. ನಿತೀಶ್ ಕುಮಾರ್ ಕೌಟುಂಬಿಕ ಬದುಕಲ್ಲಿ ಯಾವ ವ್ಯತ್ಯಾಸ ಆಗಿಲ್ಲ, ಅವರ ಆರ್ಥಿಕ ಸ್ಥಿತಿಗಳಲ್ಲಿ ಹೆಚ್ಚು ವ್ಯತ್ಯಾಸ ಆಗಿಲ್ಲ. ಅವ್ರ ಮಗ ಎಲ್ಲೋ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಮುಂಬೈನಲ್ಲಿ ಇದ್ಬಿಟ್ಟಿದ್ದಾನೆ, ಹತ್ರಕ್ಕೆ ಬಿಟ್ಕೊಂಡಿಲ್ಲ. ಹಾಗಾಗಿ
ಈ ಲಾಲೂ ಪ್ರಸಾದ್ ಯಾದವ್ ಕುಟುಂಬದ RJD ಕುಟುಂಬ ಏನಿದೆ ನೋಡಿ, ಅವ್ರ ಜೊತೆಗೆ ಅವರು ಮೈತ್ರಿ ಸರ್ಕಾರ ರಚಿಸಿದ್ರು 2020 ಅವ್ರ ಜೊತೆಗೆ ಅವ್ರು ಚುನಾವಣೆ ಗೆದ್ದಿದ್ರು. ಅವ್ರ ಇಬ್ರು ಮಕ್ಕಳನ್ನ, ಒಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು, ಒಬ್ಬರನ್ನ ಕ್ಯಾಬಿನೆಟ್ ಮಂತ್ರಿ ಮಾಡಿದ್ರು. ಆ ಇಬ್ರು ಲಲ್ಲು ಮಕ್ಕಳ ಹಾವಳಿ ತಡ್ಕೊಳಿಕ್ಕಾಗದಾನೆ ಇವ್ರು ಬಿಟ್ಟು ಹೊರಗೆ ಬಂದ್ರು. ಮತ್ತೆ NDA ತೆಕ್ಕೆ ವಾಪಸ್ ಬರ್ಬೇಕಾಯ್ತು ನಿತೀಶ್ ಕುಮಾರ್. ಅದು ಅವ್ರ ಚಾಯ್ಸ್ ಇತ್ತು. ಬೆಳಿಗ್ಗೆ ಅವ್ರ ಸಂಬಂಧ ಕಡ್ಕೊಂಡ್ರು, ಸಾಯಂಕಾಲ NDA ಜೊತೆಗೆ ಸೇರ್ಬಿಟ್ಟು ಮುಖ್ಯಮಂತ್ರಿ ಆದ್ರು. ಅವಾಗ ಪಲ್ಟು ರಾಮ್ ಅಂತ ಅಪಹಾಸ್ಯ ಮಾಡಿದ್ರು ನಿಜ, ಆದ್ರೆ ನಿತೀಶ್ ಕುಮಾರ್ಗೆ ಅನ್ಯ ದಾರಿನೇ ಇರಲಿಲ್ಲ. ಬಿಹಾರದ ಜನಸಾಮಾನ್ಯರ ಹಿತಾಸಕ್ತಿಗೋಸ್ಕರ ಅದನ್ನ ಮಾಡ್ಲೇಬೇಕಾಯ್ತು. ಒಂದು ದೊಡ್ಡ ರಿಸ್ಕ್ ತಗೊಂಡ್ರು. ಏನಾಗುತ್ತೆ RJD ಬಿಟ್ಕೊಟ್ ಬಂದ್ಬಿಡೋಣ ಅಂತ. ಮೊದಲೆಲ್ಲ ಬಿಹಾರ್ ರಾಜ್ಯವನ್ನು ಆಳ್ತಾ ಇದ್ದಿದ್ದು ಯಾದವ್ ಸೇನಾ, ಭೂಮಿಹಾರ್ ಸೇನಾ, ರಣವೀರ್ ಸೇನಾ, ಆ ಸೇನಾ ಈ ಸೇನಾ ಅಂತ ಗ್ಯಾಂಗ್ಗಳು, ಸಶಸ್ತ್ರ ಗ್ಯಾಂಗ್ಗಳು ಅಲ್ಲಿ ದಲಿತರನ್ನ ಮತ್ತು ಹಿಂದುಳಿದ ವರ್ಗದವ್ರನ್ನೆಲ್ಲ ಬೇಟೆ ಆಡ್ತಾ ಇದ್ರು. ಅಂತ ಸ್ಥಿತಿ ಇತ್ತು ಅಲ್ಲಿ. ಅದನ್ನು ಬದಲಾಯಿಸಿದ್ರು ನಿತೀಶ್ ಕುಮಾರ್. ಇವತ್ತು ಬಿಹಾರ್ ರಾಜ್ಯ ಕೂಡ ಡೆವಲಪ್ಮೆಂಟ್ ಓರಿಯೆಂಟೆಡ್ ಸ್ಟೇಟ್ ಅಂತ ಅನ್ಸ್ಕೊಂಡ್ಬಿಟ್ಟಿದೆ. ಅಲ್ಲೂ ಕೂಡ ಅಲ್ಲಿನ ಯುವಕರೆಲ್ಲ ವಿದ್ಯಾವಂತರು, ಅವರೆಲ್ಲ ಅಖಿಲ ಭಾರತ ನಾಗರಿಕ ಸೇವೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ, ಅಂದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಬಿಹಾರದಲ್ಲಿ ವಿಶ್ವವಿದ್ಯಾಲಯಗಿಂತ ಅಲ್ಲಿನ IAS IPS ಕೋಚಿಂಗ್ ಸೆಂಟರ್ಗಳೇ ಇವತ್ತು ಹೆಚ್ಚು ಜನಪ್ರಿಯ ಆಗೋಗ್ಬಿಟ್ಟಿದೆ. ಅಲ್ಲಿನ ಯುವಕರಿಗೆಲ್ಲ ನಾವು ಒಳ್ಳೆ ಸ್ಥಾನಕ್ಕೆ ಬರಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗಬೇಕು, ಗೆಲ್ಬೇಕು ಅನ್ನೋ ಒಂದು ತುಡಿತ ಶುರು ಆಗ್ಬಿಟ್ಟಿದೆ. ಆ ಭರವಸೆಯನ್ನು ಮೂಡಿಸಿರೋದು ನಿತೀಶ್ ಕುಮಾರ್. ಸೊ ಒಟ್ಟಾರೆ ಇತ್ತೀಚೆಗಿನ ಕೆಲವೊಂದು ಪೊಲಿಟಿಕಲ್ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ನಿನ್ನ ಮತದಾರರು NDA ಅತ್ತ ವಾಲಿದ್ದಾರೆ ಎನ್ನುವಂತಹದ್ದು ಮೇಲ್ನೊಟ್ಟು ಗೊತ್ತಾಗುವಂತಹದ್ದು ರವೀಂದ್ರ ಅವರೇ. ಹೌದು, ಯಾಕಂದ್ರೆ ಜನರ ದೃಷ್ಟಿಯಲ್ಲಿ ಇವತ್ತಿಗೂ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿಯನ್ನ ಜನ ಇನ್ನೂ ನಂಬಿಕೆ ಇಟ್ಟಿದ್ದಾರೆ ಅವ್ರ ಮೇಲೆ. ಯಾಕಂದ್ರೆ ವ್ಯಕ್ತಿಗತವಾಗಿ ಅವ್ರ ವರ್ಚಸ್ಸು ಆ ಥರ ಬಂದ್ಬಿಟ್ಟಿದೆ ಅಖಿಲ ಭಾರತ ಮಟ್ಟದಲ್ಲಿ. ಅದು ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ಜನ ನೋಡಿ 2023 ಯಾವ ಕರ್ನಾಟಕ ಜನ ಸಿದ್ದರಾಮಯ್ಯ DKC ನೇತೃತ್ವ ಕಾಂಗ್ರೆಸ್ಗೆ 136 ಸೀಟ್ ಕೊಟ್ಟರು, ಅದೇ ಜನ ಒಂದೇ ವರ್ಷದಲ್ಲಿ ಪ್ರಧಾನಮಂತ್ರಿ ಎಲೆಕ್ಷನ್ ಬಂದಾಗ, ಲೋಕಸಭಾ ಚುನಾವಣೆ ಬಂದಾಗ NDAಗೆ 19 ಸೀಟು ಮತ್ತು 143 ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಲೀಡ್ ಬಂದಿತ್ತು. ನಿಮ್ಗೆ ನೆನಪಿರಲಿ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಕೂಟಕ್ಕೆ 143 ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಲೀಡ್ ಬಂತು ಒಂದೇ ವರ್ಷ. ಯಾಕಂದ್ರೆ ಮೋದಿ ಕ್ಯಾಂಡಿಡೇಟ್ ಅಂತ ಗೊತ್ತಾದಾಗ, ಮೋದಿ ವರ್ಸಸ್ ರಾಹುಲ್ ಆದಾಗ ಮೋದಿನ ಆರಿಸ್ತಾರೆ, ಸಿದ್ದರಾಮಯ್ಯ ವರ್ಸಸ್ ಯಡಿಯೂರಪ್ಪ ಇತ್ಯಾದಿಗಳಾದಾಗ ಯಾರನ್ನ ಬೇಕಾದ್ರೂ ಆರಿಸ್ತಾರೆ. ಇದು 2013-14 ಹೀಗೆ ಆಗಿತ್ತು, 2023-24 ಹಾಗೆ ಆಗಿತ್ತು. ಅಲ್ಲೂ ಅಷ್ಟೇ ಪ್ರಾದೇಶಿಕವಾಗಿ ಅಲ್ಲಿನ ಜನ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಕಡೆ ನೋಡ್ತಾರೆ, ರಾಜ್ಯ ಮಟ್ಟದಲ್ಲಿ ನಿತೀಶ್ ಕುಮಾರ್ ನೋಡ್ತಾರೆ. ಅಂಡ್ ಮೋದಿ ನಿತೀಶ್ ಕುಮಾರ್ ಒಟ್ಟಿಗೆ ಬಂದಿರೋದು ಅವ್ರಿಗೊಂದು ವರದಾನವಾಗಿ ಅನ್ಸಿರ್ಬೋದು, ಹೆಚ್ಚು ಭರವಸೆದಾಯಕ ಅಂತ ಅನ್ಸಿರ್ಬೋದು. ಆಮೇಲೆ ಕೆಲವು ವಿಕೃತ ಮನಸ್ಸಿನ ಈ ಸೋಷಿಯಲ್ ಮೀಡಿಯಾ, ಈ ಸಾಮಾಜಿಕ ಜಾಲತಾಣದ ಹೀರೋಗಳಿದಾರಲ್ಲ, ಇವತ್ತೊಂದು ಅಭಿಪ್ರಾಯ ಒಬ್ರು ಹಾಕಿದ್ರು ನೋಡಿ, ಬಿಹಾರಲ್ಲಿ ತಮಗೆ ರಾಜಕೀಯವಾಗಿ ಚುನಾವಣೆಯಲ್ಲಿ ಸೋಲಾಗುತ್ತೆ ಗೊತ್ತಾದ ತಕ್ಷಣ ಬಾಂಬ್ ಬ್ಲಾಸ್ಟ್ ಮಾಡಿಸ್ಬಿಟ್ರು ಅಮಿತ್ ಶಾ ಮೋದಿ ಅಂತಂದ್ಬಿಟ್ಟು. ಇಂಥ ಮನೋವಿಕಾರಗಳಿಂದಾಗಿ ನಮ್ಮ ಪ್ರಗತಿಪರರು, ಸ್ವಘೋಷಿತ ಲೆಫ್ಟಿಸ್ಟ್ಗಳು ಮತ್ತು ಕಾಂಗ್ರೆಸ್ ಬೆಂಬಲಿಗರೆಲ್ಲ ಎಡವೋದು ಇಂಥದ್ರಲ್ಲೇನೆ. ಭಾರತದ ಮತದಾರನ ಮನಸ್ಥಿತಿಯನ್ನು ಈ ರೀತಿ ಅವರು ವ್ಯಾಖ್ಯಾನ ಮಾಡ್ಬಿಡ್ತಾರೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ. ದೇಶದಲ್ಲಾಗೋ ಏನೇ ಅಪಘಾತ, ಅವಘಡ ಮತ್ತು ದುರಂತಕ್ಕೂ ಕೂಡ ನರೇಂದ್ರ ಮೋದಿನೇ ಕಾರಣ ಅಂತ ಅಂದ್ಬಿಡೋದು. ಅಲ್ಲೇನೆ ತಪ್ತಾ ಇರುತ್ತೆ. ಹಾಗಾಗಿ ಇವ್ರ ಲೆಕ್ಕಾಚಾರಗಳು ತಪ್ತಾ ಇರುತ್ತೆ. ಚುನಾವಣೆ ಇವ್ರ ಲೆಕ್ಕಾಚಾರಗಳು ತಪ್ತಾ ಇರುತ್ತೆ. ವೋಟ್ ಚೋರಿ ಅನ್ನೋ ಒಂದು ಅಪಹಾಸ್ಯದ ವಸ್ತು ಅದು. ಆ ವೋಟ್ ಚೋರಿ ಅನ್ನೋದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಡೆಸಿರುವಂತಹ ಒಂದು ದುರುದ್ದೇಶಪೂರಿತವಾದ ವಾಕ್ಪ್ರಹಾರ ನನ್ನ ಪ್ರಕಾರ. ಯಾವ ರೀತಿ ಡೊನಾಲ್ಡ್ ಟ್ರಂಪ್ 2020-21 ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆ ಫಲಿತಾಂಶವನ್ನು ಧಿಕ್ಕರಿಸ್ಬಿಟ್ಟು ತಮ್ಮ ಸಾವಿರಾರು ಜನ ಬೆಂಬಲಿಗರನ್ನ ಅಮೆರಿಕದ ಸಂಸತ್ತಿನ ಮೇಲೆ ದಾಳಿ ಮಾಡಿಸ್ಬಿಟ್ರು, ಅದೇ ತರದ ಮನಸ್ಥಿತಿ ಇವತ್ತು ಈ ವೋಟ್ ಚೋರಿ ಅಂತ ಪ್ರತಿಪಾದಿಸ್ತಾ ಇರೋ ನಾಯಕರು ಯಾರಿದ್ದಾರೆ. ಅವ್ರಿಗೆ ಕರ್ನಾಟಕದ ಪ್ರಬುದ್ಧ ನಾಯಕರುಗಳು ಸಿದ್ದರಾಮಯ್ಯನವರೆಲ್ಲ ಯಾಕೆ ಅದನ್ನ ಬೆಂಬಲಿಸ್ತಾ ಇದಾರೆ ಅನ್ನೋದು ಸರ್ ನಮ್ಗೆ ಅರ್ಥವಾಗ್ತಾ ಇಲ್ಲ. ವೋಟ್ ಚೋರಿ ಅವರು 16 ದಿವಸ ತೇಜಸ್ವಿ ಯಾದವ್ನ ಹಾಕೊಂಡ್ಬಿಟ್ಟು ರಾಹುಲ್ ಗಾಂಧಿ ಅವರಲ್ಲಿ ಮತಾಧಿಕಾರ ಯಾತ್ರಾ ಅಂತ ಮಾಡಿದ್ರು, ಮೋಟರ್ ಬೈಕಲ್ಲೆಲ್ಲ ಓಡಾಡಿದ್ರು. ಸುಮಾರು ಒಂದು 25 ಕ್ಷೇತ್ರಗಳನ್ನ ಸುತ್ತಾಡ್ಬಿಟ್ರು, ಲೋಕಸಭಾ ಕ್ಷೇತ್ರಗಳಲ್ಲಿ ಸುತ್ತಾಡ್ಬಿಟ್ಟು ಪ್ರಚಾರ ಮಾಡಿದ್ರು. ಆದ್ರೆ ಜನ ಅಷ್ಟು ಮೂರ್ಖರಲ್ಲ, ಅವ್ರಿಗೆ ಗೊತ್ತಿದೆ. ಆಮೇಲೆ ನೋಡಿ, SIR ಮಾಡಿದ್ರೆ ಅದನ್ನು ವಿರೋಧಿಸ್ತಾರೆ. ದೋಷಪೂರಿತ ಮತದಾರ ಪಟ್ಟಿಗಳ ಪರಿಷ್ಕರಣ ಮಾಡೋಣ, ಶುದ್ಧೀಕರಣ ಮಾಡೋಣ, ಅದನ್ನು ವಿರೋಧಿಸ್ತಾರೆ. ಮತ್ತೊಂದ್ ಕಡೆ ಇರೋ ದೋಷಪೂರಿತ ಮತದಾರ ಪಟ್ಟಿಗಳಿಗೆ ಚುನಾವಣಾ ಆಯುಕ್ತರು ಜವಾಬ್ದಾರಿ ಅಂತ ಹೇಳ್ತಾರೆ. ಆ ಮತದಾರ ಪಟ್ಟಿಗಳನ್ನು ತಯಾರು ಮಾಡೋರು, ಪರಿಷ್ಕರಣೆ ಮಾಡೋರು ರಾಜ್ಯ ಸರ್ಕಾರಗಳ ಅಧಿಕಾರಿಗಳೇ, ಇಲ್ಲಿನ ನೌಕರಶಾಹಿನೇ ಮಾಡಿರುತ್ತೆ. ಅದನ್ನೇ ಪಾಪ KN ರಾಜಣ್ಣ ಸತ್ಯ ಹೇಳ್ಬಿಟ್ಟು ಡಿಸ್ಮಿಸ್ ಆಗ್ಬಿಟ್ರು ಕ್ಯಾಬಿನೆಟ್ ನಿಂದ. ಥ್ಯಾಂಕ್ ಯು ರವೀಂದ್ರ ಸರ್, ಸಂಕ್ಷಿಪ್ತವಾದಂತಹ ಮಾಹಿತಿ, ವೆರಿ ಕ್ಲಿಯರ್. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು. NDA ಜೊತೆಗೆ ಬಿಹಾರದ ಈಗಿನ ಸರ್ಕಾರ ಮೈತ್ರಿ ಆದ ನಂತರದ ಬಿಹಾರ ಬದಲಾಗಿದೆ.
ಅಲ್ಲಿನ ಯುವ ಪಡೆ ವಿದ್ಯಾವಂತಿಕೆಗೆ ಹೆಚ್ಚು ಒಲವು ಕೊಡ್ತಾ ಇದೆ, ಯೂನಿವರ್ಸಿಟಿಗಳ ಸಂಖ್ಯೆಗಳು ಹೆಚ್ಚಿದೆ, ಜೊತೆಗೆ ಅಲ್ಪಸಂಖ್ಯಾತರ ವಿಶ್ವಾಸದಲ್ಲೂ ಕೂಡ ಎಲ್ಲೂ ಸೆಳೆತಗಳು ಕಡಿಮೆ ಆಗಿಲ್ಲ. ಬಲ ಮತ್ತು ಎಡಪಂಥೀಯ ಎರಡೂ ವರ್ಗಗಳನ್ನ ನಿತೀಶ್ ಕುಮಾರ್ ಅತ್ಯಂತ ಬುದ್ಧಿವಂತಿಕೆಯಲ್ಲಿ ಮೇಂಟೈನ್ ಮಾಡಿಕೊಂಡಿದ್ದಾರೆ ಅಥವಾ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ವೋಟ್ ಚೋರಿ ಆಗಿರಲಿ ಅಥವಾ ಅಲ್ಲಿ ಮೋದಿಯ ಜೊತೆ ಮೈತ್ರಿ ಆಗಿರಲಿ, ಇವು ಯಾವುವೂ ಕೂಡ ಏನು ನಕಾರಾತ್ಮಕವಾಗಿ ಈಗಿನ ಸರ್ಕಾರಕ್ಕೆ ಇಂಪ್ಯಾಕ್ಟ್ ಆಗೋದಿಲ್ಲ. ಎಲ್ಲವೂ ಕೂಡ ಧನಾತ್ಮಕವಾಗಿ ಋಣಾತ್ಮಕವಾಗಿ ಈಗಿನ ಸರ್ಕಾರಕ್ಕೆ ಇಂಪ್ಯಾಕ್ಟ್ ಆಗಿ NDA ಮಿತ್ರಕೂಟವೇ ಅಧಿಕಾರಕ್ಕೆ ಬರೋ ಸಾಧ್ಯತೆಗಳಿದೆ ಅನ್ನೋ ತರಹದ ರಾಜಕೀಯ ವಿಶ್ಲೇಷಣೆ ರವೀಂದ್ರ ರೇಷ್ಮೆ ಅವರನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ರು. ಸೊ ಒಟ್ಟಾರೆ ಬಿಹಾರ ಯಾರ ಕೊರಳಿಗೆ ಈಗಲೂ ಕೂಡ ಅತ್ಯಂತ ಕೌತುಕವಾಗಿ ಈಗಾಗಲೇ 2 ಹಂತದ ಮತದಾನ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.